ಹಲೋ, ಹಾಯ್, ಗುಡ್ ಈವ್ನಿಂಗ್. ನಾನು ನಿಮ್ಮ ನವೀನ್ ಫ್ರಮ್ ಗುಡ್ ವಿಲ್ ಕನ್ನಡಿಗ. ಸೊ ಇವತ್ತಿನ ಹೊಸ ವಿಷಯ ಏನಪ್ಪ ಅಂತಂದರೆ, ಇವತ್ತು ಬಜೆಟ್ ಘೋಷಣೆ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ದು ಬಜೆಟ್ ಘೋಷಣೆ ಆಗಿದೆ. ಆ ಬಜೆಟಲ್ಲಿ ಒಂದು ಹೊಸ ಟ್ಯಾಕ್ಸ್ ಸ್ಲ್ಯಾಬ್ನ ಅನೌನ್ಸ್ ಮಾಡಿದ್ದಾರೆ. ಆ ಟ್ಯಾಕ್ಸ್ ಸ್ಲ್ಯಾಬ್ ಯಾವ ರೀತಿ ವರ್ಕ್ ಆಗ್ತಾ ಇದೆ, ಸೊ ಇದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ, ಸೊ ಪ್ರತಿಯೊಂದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಾಗಿ ಮೊದಲನೇದಾಗಿ ಏನಂತಂದರೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇವತ್ತು ಕಂಪ್ಲೀಟಾಗಿ ಏನು ಬಂತು, ಸತತ 8ನೇ ಬಾರಿಗೆ ಸೊ ವಿತ್ತ ಸಚಿವರಾಗಿರ್ತಕ್ಕಂತಹ ನಮ್ಮ ಇವರೇನಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು, ಸೊ ಅದು ಮಧ್ಯಮ ವರ್ಗಕ್ಕೆ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ನೀವೇನಾದರೂ ಪರ್ ಆ್ಯನಮ್ 12 ಲಕ್ಷದವರೆಗೂ ಏನಾದರೂ ಸಂಬಳ ತಗೊಳ್ತಾ ಇದ್ರೆ, ಸೊ ನೀವು ಯಾವುದೇ ರೀತಿಯ ಟ್ಯಾಕ್ಸ್ನ ಕಟ್ಟಂಗೆ ಇರೋದಿಲ್ಲ. ಸೊ ಅದ್ರ ಜೊತೆಗೆ ತುಂಬ ಟ್ಯಾಕ್ಸ್ ಸ್ಲ್ಯಾಬ್ಸ್ ಏನು ಬರ್ತಾ ಇತ್ತು ಅದಕ್ಕೆ ಕಂಪ್ಲೀಟಾಗಿ ಬದಲಾವಣೆ ಅನ್ನೋದನ್ನ ಮಾಡಿದ್ದಾರೆ. ಸೊ ಅದನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ. ಅಂದರೆ ಇವತ್ತಿನ ಬಜೆಟಿನ ಸ್ಲ್ಯಾಬಲ್ಲಿ ಯಾವ ರೀತಿ ಬರುತ್ತೆ ಅಂತ ಅಂದರೆ, ಸೊ ನೀವೇನಾದರೂ 0 to 4 lakhsವರೆಗೂ ಏನಾದರೂ ಸಂಬಳ ತಗೋತಾ ಇದ್ರೆ ನೀವು ಯಾವುದೇ ರೀತಿಯ ತೆರಿಗೆನ ಕಟ್ಟಂಗೆ ಇರೋದಿಲ್ಲ. ಅಕಸ್ಮಾತ್ ನೀವೇನಾದರೂ ನಿಮ್ಮ ಸ್ಯಾಲ್ರಿ ಬಂದ್ಬಿಟ್ಟು 4 ಲಕ್ಷದಿಂದ 8 ಲಕ್ಷದವರೆಗೂ ಏನಾದರೂ ಇದ್ದರೆ ನೀವು 5% ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ಅಥವಾ ನೆಕ್ಸ್ಟ್ ಸ್ಲ್ಯಾಬ್ ಬಂದ್ಬಿಟ್ಟು ನೀವೇನಾದರೂ 8 ಲಕ್ಷದಿಂದ 12 ಲಕ್ಷದವರೆಗೂ ಏನಾದರೂ ಸಂಬಳನ ತಗೋತಾ ಇದ್ದೀರಾ ಅಂತಂದರೆ ನೀವು ಶೇಕಡ 10%ವರೆಗೂ ನೀವು ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ಸೊ ಅಕಸ್ಮಾತ್ ನಿಮ್ಮ ಏನಾದರೂ ಸ್ಯಾಲ್ರಿ ಬಂದ್ಬಿಟ್ಟು 12 ಲಕ್ಷದಿಂದ 16 ಲಕ್ಷದವರೆಗೂ ಹೋಗ್ತಾ ಇದೆ ಅಂತಂದರೆ ನೀವು 15% ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ಅದ್ರ ಆದಮೇಲೆ ಸೊ ಇನ್ನೊಂದೇನಪ್ಪ ಅಂತಂದರೆ 16 ಲಕ್ಷದಿಂದ 20 ಲಕ್ಷದವರೆಗೂ ಒಂದು ಸ್ಲ್ಯಾಬ್ ಇದೆ. ಅಲ್ಲಿ ನಿಮ್ಮದು 20% ನೀವು ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. 20 ಲಕ್ಷದಿಂದ 24 ಲಕ್ಷದವರೆಗೂ ಏನಾದರೂ ನಿಮ್ಮ ಒಂದು ಸಂಬಳ ಇದ್ದರೆ ನೀವು ಶೇಕಡ 25ರಷ್ಟು ನೀವು ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ಸೊ ಇದು ಕೊನೆಗೆ ಬಂದ್ಬಿಟ್ಟು ನೀವೇನಾದರೂ 24 ಲಕ್ಷಕ್ಕಿಂತ ಜಾಸ್ತಿ ಸಂಬಳ ತಗೋತಾ ಇದ್ದೀರಾ ಅಂತಂದರೆ ನೀವು ಬಂದ್ಬಿಟ್ಟು 30%ವರೆಗೂ ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ ಕಂಪ್ಲೀಟ್ಲಿ. ಸೊ ಇನ್ನೊಂದು ಹೇಳಪ್ಪ ಅಂದರೆ, ಯಾಕಪ್ಪ ಇಲ್ಲಿ ನೋಡಿದ್ರೆ ಸ್ಲ್ಯಾಬ್ ಬೇರೆ ಇದೆ, ಸೊ ನಾವು 12 ಲಕ್ಷದವರೆಗೂ ಇಲ್ಲಿ ಯಾವುದೇ ಟ್ಯಾಕ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ತಮ್ಮನೇಲಿ ಹಾಕಿದ್ದೀನಿ ಅಂತಂದರೆ, ಸೊ ಇಲ್ಲಿ ನಿಮಗೊಂದು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಟ್ಯಾಕ್ಸ್ನ ಪೇ ಮಾಡ್ಬೋದು ಅಥವಾ ಪೇ ಮಾಡ್ದಲೇ ಇರ್ಬೋದು. 12 ಲಕ್ಷದವರೆಗೂ ನೀವೇನಾದರೂ ಸಂಬಳ ತಗೋತಾ ಇದ್ದೀರಾ ಅಂತಂದರೆ ನೀವು ಟ್ಯಾಕ್ಸ್ ಪೇ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ, ಊಫಿ ಮಾಡಿಬಿಟ್ಟಿದ್ದಾರೆ ಅಂತಾರೆ ಅರ್ಥ. ಸೊ ಆ ಟ್ಯಾಕ್ಸ್ನ ನೀವು ಪೇ ಮಾಡಲಿಲ್ಲ ಅಂದ್ರೂ ವರ್ಕ್ ಆಗುತ್ತೆ ಕಂಪ್ಲೀಟ್ಲಿ. ಬಟ್ ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೊಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಸೊ ಇವಾಗ ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮ ಸಂಬಳ ಬಂದ್ಬಿಟ್ಟು ಕಂಪ್ಲೀಟಾಗಿ ಸೊ 12 ಲಕ್ಷ ಇದೆ. ಸೊ ನಿಮ್ಮ ಸ್ಯಾಲ್ರಿ ಬಂದ್ಬಿಟ್ಟು ಇದೇನಾದರೂ ಇಲ್ಲಿವರೆಗೂ ಶೂನ್ಯ ತೆರಿಗೆ ಇರುತ್ತೆ. ಇದ್ರ ಜೊತೆಗೆ 75,000 ರೂಪಾಯಿವರೆಗೂ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೂಡ ಇದನ್ನ ಆ್ಯಡ್ ಮಾಡ್ತಾರೆ. ಅಂದರೆ ನಿಮ್ಮ ಸಂಬಳ ಅಪ್ ಟು 12,75,000 ರೂಪಾಯಿವರೆಗೂ ಇದ್ರೂ ಸೊ ನಿಮಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ, ನೀವು 0 ಟ್ಯಾಕ್ಸ್ನ ಪೇ ಮಾಡ್ಬೋದು. ಸೊ ಇದಾದಮೇಲೆ ಏನಾಗುತ್ತೆ, ನೀವು ಲಾಸ್ಟ್ ಇಯರ್ದು ಏನು ಕಂಪೇರ್ ಮಾಡ್ತೀರಾ 2024 to 25 ಏನಿತ್ತ ಟ್ಯಾಕ್ಸ್ ಸ್ಲ್ಯಾಬು, ಅದು ಯಾವ ರೀತಿ ಇತ್ತಂದರೆ 0 to 3 lakhs ಟ್ಯಾಕ್ಸ್ ಇರಲಿಲ್ಲ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, 0 to 4 lakhs ಮಾಡಿದ್ದಾರೆ. ಅಂದರೆ 1 lakh ಇನ್ಕ್ರೀಸ್ ಮಾಡಿದ್ದಾರೆ. ಅಲ್ಲಿವರೆಗೂ ನಿಮಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ. ಕಳೆದ ಬಾರಿ ಬಂದ್ಬಿಟ್ಟು 3 ರಿಂದ 7 ಲಕ್ಷದವರೆಗೂ ನಿಮ್ಮ ಸಂಬಳ ಇದ್ದರೆ ನೀವು 5% ಟ್ಯಾಕ್ಸ್ನ ಪೇ ಮಾಡಬೇಕಾಗಿತ್ತು. ಬಟ್ ಇವಾಗ ಬಂದ್ಬಿಟ್ಟು 4 ರಿಂದ 8 ಲಕ್ಷದವರೆಗೂ ಅದನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಸೊ 4 ಲಕ್ಷದಿಂದ 8 ಲಕ್ಷಕ್ಕೆ ನೀವೇನು ಮಾಡ್ತೀರಾ, 5% ಟ್ಯಾಕ್ಸ್ನ ಪೇ ಮಾಡ್ತೀರಾ. ಲಾಸ್ಟ್ ಟೈಮ್ ಬಂದ್ಬಿಟ್ಟು 10% ನೀವೇನಾದರೂ ಪೇ ಮಾಡ್ತಾ ಇದ್ದೀರ ಅಂದರೆ ನಿಮ್ಮ ಸ್ಯಾಲ್ರಿ ಬಂದ್ಬಿಟ್ಟು 7 ರಿಂದ 10 ಲಕ್ಷ ಇರಬೇಕಿತ್ತು. ಬಟ್ ಇವಾಗ ಏನು ಮಾಡಿದ್ದಾರೆ, ಅದನ್ನ 8 ರಿಂದ 12 ಲಕ್ಷ ಮಾಡಿದ್ದಾರೆ 10% ಟ್ಯಾಕ್ಸ್ಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 10 ರಿಂದ 12 ಲಕ್ಷ ಇದೆ. ಬರೀ ಈ ಒಂದು ಡಿಫ್ರೆನ್ಷಿಯೇಟ್ ಏನಿತ್ತು 10 ರಿಂದ 12 ಲಕ್ಷ, 2 ಲಕ್ಷ ಡಿಫ್ರೆನ್ಷಿಯೇಟ್ ಇದ್ದರೆ ನೀವು 15% ಟ್ಯಾಕ್ಸ್ನ ಪೇ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಬಂದ್ಬಿಟ್ಟು 16 ರಿಂದ ಟೋಟಲ್ 12 ರಿಂದ 16 ಲಕ್ಷದವರೆಗೂ ನಿಮಗೆ 15% ಟ್ಯಾಕ್ಸ್ ಅಡಿ ನೀವು ಬರ್ತೀರಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೀವು 20% ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ದೀರಾ ಅಂದರೆ 12 ರಿಂದ 15 ಲಕ್ಷ ಇರಬೇಕಾಗಿತ್ತು. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಅದನ್ನ 16 ರಿಂದ 20 ಲಕ್ಷದವರೆಗೂ ಜಾಸ್ತಿ ಮಾಡಿದ್ದಾರೆ. ನೀವು 16 ಲಕ್ಷದಿಂದ 20 ಲಕ್ಷದವರೆಗೂ ಸಂಬಳ ತಗೋತಾ ಇದ್ದರೆ ಇವಾಗ ನೀವು ಪೇ ಮಾಡೋದು 20%. ಬಟ್ ನೀವು ಲಾಸ್ಟ್ ಇಯರ್ ಇದ್ದಾಗ ಬೇಕಿತ್ತು ಅಂದರೆ 25% ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ರಿ. ಸೊ ಇದು ಬಂದ್ಬಿಟ್ಟು ನಿಮಗೆ
ಕಂಪ್ಲೀಟಾಗಿ ಒಂದು ಹೊಸದಾಗಿ ಏನಿದೆ ನಿಮಗೆ ಇದರಲ್ಲಿ ತುಂಬ ಸೇವಿಂಗ್ಸ್ನ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇದನ್ನ ಕಂಪ್ಲೀಟಾಗಿ ಅವರು ಈ ಮಿಡಲ್ ಕ್ಲಾಸ್ ಪೀಪಲ್ ಏನಿದ್ದೀವಿ ನಾವು ಅಥವಾ ಮಧ್ಯಮ ವರ್ಗದ ಪೀಪಲ್ ಏನಿದ್ದೀವಿ ಇವ್ರ ಮೇಲೇ ವಿಶೇಷ ಗಮನ ಹರಿಸಿ ಈ ಟ್ಯಾಕ್ಸ್ನ ಸುಧಾರಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದು ಇನ್ನೊಂದೇನಂತಂದರೆ ನಮಗೆ ಹೈಯೆಸ್ಟ್ ಟ್ಯಾಕ್ಸ್ ಹೊರೆ ಆಗ್ತಾ ಇದ್ದೆ ಈ ಮಧ್ಯಮ ವರ್ಗದವರು. ಸೊ ಅದಕ್ಕೋಸ್ಕರ ಹೆಚ್ಚಿನ ಹಣನ ಸೇವ್ ಮಾಡೋದಕ್ಕೋಸ್ಕರ ಈ ಒಂದು ಕ್ರಮವನ್ನು ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಅವರು. ಸೊ ಇದಾದಮೇಲೆ ಈ ಒಂದು ಕಂಪ್ಲೀಟ್ ಬಜೆಟ್ ಎಲ್ಲ ಆದಮೇಲೆ ಸೊ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡಿದ್ದಾರೆ. ಕಂಪ್ಲೀಟಾಗಿ ಅವರು ಏನಪ್ಪ ಹೇಳಿದ್ದಾರೆ, ಮಧ್ಯಮ ವರ್ಗವು ಭಾರತದ ಬೆನ್ನು ಮೂಳೆ. ಸೊ ಇಟ್ ಈಸ್ ಅ ಬ್ಯಾಕ್ ಬೋನ್ ಈಸ್ ಮಿಡಲ್ ಕ್ಲಾಸ್ ಪೀಪಲ್ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಮಧ್ಯಮ ವರ್ಗ ದೇಶವನ್ನು ಮುನ್ನಡೆಸುವ ಚಾಲಕ ಶಕ್ತಿ ಅಂತ ಕೂಡ ಅವರು ಇದೇ ಒಂದು ಇಂಟರ್ವ್ಯೂ ಅಲ್ಲಿ ಕೂಡ ಹೇಳಿದ್ದಾರೆ. ಸೊ ಇದ್ರದ್ದು ಕಂಪ್ಲೀಟ್ ಇನ್ನೊಂದೇನಂತಂದ್ರೆ ಮಧ್ಯಮ ವರ್ಗವು ಆರ್ಥಿಕತೆಗೆ ಬಲವನ್ನು ನೀಡುತ್ತದೆ. ಅವರ ಕೊಡುಗೆಯನ್ನು ಗುರುತಿಸಿ ನಾವು ನಿಯತಕಾಲಿಕವಾಗಿ ತೆರಿಗೆ ಹೊರೆಗಳನ್ನು ಕಡಿಮೆ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇದಲ್ಲದಲೇ ಈ ತೆರಿಗೆ ವಿನಾಯಿತಿ ಅಲ್ಲದಲೇ ಮಧ್ಯಮ ವರ್ಗಕ್ಕೆ ಅನುಕೂಲವಾಗುವಂತೆ ಇನ್ನೂ ಸುಮಾರು ಒಂದು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಸೊ ಅದೇನಪ್ಪ ಅಂತಂದರೆ ನೀವೇನಾದರೂ LED TV, ಮೊಬೈಲ್, ಮೆಡಿಸನ್ಸ್ ಅಥವಾ ಎಲೆಕ್ಟ್ರಿಕ್ ಕಾರುಗಳನ್ನ ಇದನ್ನು ಏನು ತಗೊತಿದ್ರು ಅದರಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ಪರ್ಸೆಂಟೇಜ್ನ ಕಮ್ಮಿ ಮಾಡಿರೋದ್ರಿಂದ ಸೊ ಇವೆಲ್ಲದನ್ನು ಕಮ್ಮಿ ಬೆಲೆಗೆ ಸಿಗುತ್ತೆ. ಅಂದರೆ ಇವಾಗ ಏನು ತಗೊತಾ ಇದೆ ಅದಕ್ಕಿಂತ ಕಡಿಮೆ ಬೆಲೆಗೆ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ. ಇದಾದಮೇಲೆ ನಮ್ಮದು ಏನು ಇನ್ಕಮ್ ಟ್ಯಾಕ್ಸ್ದು ಹೊಸ ಒಂದು ಕಾಯ್ದೆ ಇತ್ತು, ಸೊ ಅದನ್ನು ಕೂಡ ಅವರು ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಕಂಪ್ಲೀಟ್ಲಿ 64 ವರ್ಷದ ಹಿಂದೆ ಒಂದು ಟ್ಯಾಕ್ಸ್ನ ಒಂದು ಕಾಯ್ದೆ ಇತ್ತು, ತೆರಿಗೆ ಕಾಯ್ದೆ, ಆದಾಯ ತೆರಿಗೆ ಕಾಯ್ದೆ ಅಂತ ಹೇಳ್ಬಿಟ್ಟಿತ್ತು. 1961 ಬದಲಿಗೆ ಹೊಸ ಆದಾಯ ತೆರಿಗೆ ಒಂದು ಕಾಯ್ದೆನ ಇದನ್ನ ಹೊಸದಾಗಿ ರಿಲೀಸ್ ಮಾಡ್ತಾ ಇದ್ದಾರೆ. ವಿತಿನ್ ವೀಕ್ ಅಥವಾ 15 ಡೇಸಲ್ಲಿ ಅದನ್ನ ಹೊಸದಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದರಿಂದ ಇನ್ನೊಂದೇನೆಂದರೆ ಇದು ಕಂಪ್ಲೀಟ್ ಸರಳವಾಗಿದ್ದು ಅಂದರೆ ಈಸಿ ಇರುತ್ತೆ. ಸೊ ತೆರಿಗೆದಾರರಿಗೆ ಹೆಚ್ಚಿನ ಪರಿಹಾರ ದೊರೆಯಬಹುದು, ಅಂದರೆ ನಿಮಗೆ ಜಾಸ್ತಿ ಅದರಿಂದ ಏನಾದರೂ ಒಂದು ಹೆಲ್ಪ್ ಸಿಗ್ಬೋದು ಅಂತ ಕಂಪ್ಲೀಟಾಗಿ ಹೇಳಿದ್ದಾರೆ. ಇದು ಬಂದ್ಬಿಟ್ಟು ಇವತ್ತಿನ ಒಂದು ವಿಡಿಯೋ. ಸೊ ಯಾರಪ್ಪ ಅಂತಂದರೆ ಮಿಡಲ್ ಕ್ಲಾಸ್ ಪೀಪಲಿಗೋಸ್ಕರನೇ ಈ ಒಂದು ಬಜೆಟ್ ಇತ್ತು ಅಂತಲೇ ಹೇಳ್ಬೋದು. ಸೊ ಈ ಮಿಡಲ್ ಕ್ಲಾಸ್ ಪೀಪಲ್ಗೋಸ್ಕರನೇ ಈ ಒಂದು ಬಜೆಟ್ ಮಾಡಿದರೆ ನಿಮ್ಮ ಸಂಬಳ ಏನಾದರೂ 12 ಲಕ್ಷದ ಒಳಗಡೆ ಇದ್ದರೆ ನೀವು ಇನ್ಮೇಲೆ 0 ಟ್ಯಾಕ್ಸ್ನ ಪೇ ಮಾಡಿಕೊಂಡು ಆರಾಮಾಗಿ ಇರ್ಬೋದು. ಹಾಯ್, ನಾನು ನಿಮ್ಮ ಗುಡ್ ವಿಲ್ ಕನ್ನಡಿಗ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.